ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆ ನಿಮ್ಮ ಸಮಸ್ಯೆಗಳು ಕ್ರಾನಿಕ್. ಆಗಬೇಡಿ ಯಾವುದಕ್ಕೂ ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CA ಯಶಸ್ವಿನಿ ಕೆ ಅಮಿನ್. ವೀಕ್ಷಕರೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮದ 29ನೇ ಸಂಚಿಕೆಗೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಹಾಗೂ ಫೈಲಿಂಗ್. 31 ಜುಲೈ 2019 ಈ ದಿನ ಎಲ್ರಿಗೂ ನೆನಪಿನಲ್ಲಿರಬೇಕು. ಯಾಕಂದ್ರೆ ಇಂಡಿವಿಜುವಲ್ಸ್ ಆಗಿರಬಹುದು ಅಥವಾ ನಾನ್ ಟ್ಯಾಕ್ಸ್ ಆಡಿಟ್ ಕೇಸಸ್ಗಳಾಗಿರಬಹುದು, ಎಲ್ಲರೂ ತಮ್ಮ ರಿಟರ್ನ್ಸ್ ಅನ್ನ ಫೈಲ್ ಮಾಡಬೇಕು. ಈ ರಿಟರ್ನ್ಸ್ ಫೈಲ್ ಮಾಡುವಾಗ ವಾಟ್ ಆರ್ ದ ಡೂಸ್ ಅಂಡ್ ಡೋಂಟ್ಸ್, ಏನಾದರೂ ಸಂಶಯ ಇದೆಯಾ ಅಥವಾ ಗೊಂದಲ ಇದೆಯಾ, ರೀಫಂಡ್ ಬರಬೇಕಾ, ಇವೆಲ್ಲದರ ಕುರಿತು ನಾವು ಇವತ್ತು ನಿಮಗೆ ಮಾಹಿತಿ ನೀಡಲಿದ್ದೇವೆ. ಸೊ ಈ ವಿಷಯದ ಕುರಿತಾಗಿ ಚರ್ಚಿಸಲು ನಮ್ಮೊಂದಿಗೆ ಮೊದಲನಾಗಿದ್ದಾರೆ CA ಪ್ರತೀಕ್ಷಾ ಪೈ ಅವರು. ಒಂದು ವುಮೆನ್ ಆಂಟ್ರಪ್ರೆನರ್ ಅಂತಾನೆ ಹೇಳಬಹುದು. ಯಾಕೆಂದ್ರೆ ತಮ್ಮ CA ಅನ್ನ ಪ್ರಥಮ ಪ್ರಯತ್ನದಲ್ಲೇ ಕಂಪ್ಲೀಟ್ ಮಾಡಿದ್ದಾರೆ ಹಾಗೂ GST ಸರ್ಟಿಫಿಕೇಟ್ ಕೋರ್ಸ್, ಬ್ಯಾಂಕ್ ಆಡಿಟ್ ಕೋರ್ಸ್ ಅನ್ನು ಮಾಡಿದ್ದಾರೆ. ಅಲ್ಲದೆ 12ನೇ ತರಗತಿಯಲ್ಲಿರುವ ಮಕ್ಕಳಿಗೆ ಸುಲಭವಾಗಲಿ ಅನ್ನೋ ಉದ್ದೇಶಕ್ಕಾಗಿ ಪ್ರತೀಕ್ಷಾಸ್ ಕ್ವಿಕ್ ರಿವಿಷನರ್ ಫಾರ್ ಅಕೌಂಟೆನ್ಸಿ ಫಾರ್ ಕ್ಲಾಸ್ 12 ಅನ್ನುವಂತಹ ಒಂದು ಪುಸ್ತಕವನ್ನು ಸಹ ಬರೆದಿದ್ದಾರೆ. ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಅನೇಕ ಚರ್ಚಾ ಸ್ಪರ್ಧೆಗಳಾಗಿರಬಹುದು ಅಥವಾ ಡಿಬೇಟ್ಗಳಾಗಿರಬಹುದು, ಇದರಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ನೀಡಿ ಅನೇಕ ಬಹುಮಾನಗಳಿಗೆ ಭಾಜನರಾಗಿದ್ದಾರೆ. ಇವರನ್ನ ಸ್ಟೂಡೆಂಟ್ ಸೊಸೈಟಿ ಆಫ್ ICAI, ಶ್ರೀಲಂಕಾದ ಸ್ಟೂಡೆಂಟ್ ಸೊಸೈಟಿ ಆಫ್ ICAI ಯಲ್ಲೂ ಸಹ ಅವರನ್ನೊಂದು ಭಾಷಣ ನೀಡಲಿಕ್ಕಾಗಿ ಆಹ್ವಾನ ನೀಡಿದ್ದಾರೆ. ಮೇಡಮ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ CA ಸಂಕೇತ್ S ನಾಯಕ್ರವರು. 21ನೇ ವಯಸ್ಸಿಗೆ CA ಪೂರ್ಣಗೊಳಿಸಿದ್ದಾರೆ ಹಾಗೂ 23ನೇ ವಯಸ್ಸಿಗೆ USA ಯ CPA ಕೂಡ ಕಂಪ್ಲೀಟ್ ಮಾಡಿದ್ದಾರೆ. SS ನಾಯಕ್ ಅಂಡ್ ಅಸೋಸಿಯೇಟ್ಸ್ ಎನ್ನುವ ಪಾರ್ಟ್ನರ್ಶಿಪ್ ಫರ್ಮ್, ಬೆಂಗಳೂರಿನ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಪಾರ್ಟ್ನರ್ ಆಗಿ ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು IBBI ನ ರಿಜಿಸ್ಟರ್ಡ್ ವ್ಯಾಲ್ಯೂಯರ್ ಫಾರ್ ಸೆಕ್ಯೂರಿಟೀಸ್ ಫಿನಾನ್ಷಿಯಲ್ ಅಸೆಟ್ಸ್ ಕೂಡ ಹಾಗೂ ICAI ನ DISA ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅನೇಕ ಫೋರಂಗಳಲ್ಲಿ ಕರಿಯರ್ ಗೈಡೆನ್ಸ್ ಇರಬಹುದು ಅಥವಾ UDIN ಇರಬಹುದು, ಅನೇಕ ಇನ್ಕಮ್ ಟ್ಯಾಕ್ಸ್ ವಿಚಾರಗಳ ಕುರಿತು ಮಾಹಿತಿ ಕಾರ್ಯಾಗಾರ ಕೂಡ ನಡೆಸಿದ್ದಾರೆ. ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಹಾಗೂ ಫೈಲಿಂಗ್ ಹೇಗೆ ಮಾಡುವಂಥದ್ದು ಅಂತ. ಸೊ ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದ್ರೆ ಏನು, ಯಾಕಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು? ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದ್ರೆ ಒಂದು ಫಾರ್ಮ್. ಈ ಫಾರ್ಮ್ ಅಲ್ಲಿ ಒಂದು SSC ಅವರ ಇನ್ಕಮ್ ಡೀಟೇಲ್ಸ್ ಇರ್ಲಿ, ಮತ್ತೆ ಟ್ಯಾಕ್ಸ್ ಡೀಟೇಲ್ಸ್, ಹಾಗೆ ಬೇಸಿಕ್ ಅದರ್ ಜನರಲ್ ಡೀಟೇಲ್ಸ್ ಇರುತ್ತೆ. ಇದೆಲ್ಲ ಹಾಕಿ ನಾವು ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡೋದು ಅಥವಾ ಫೈಲ್ ಮಾಡೋದು. ಈಗ ಬೇಸಿಕಲಿ ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಇಂಪಾರ್ಟೆಂಟ್ ಯಾಕೆ ಅಂತ ಬೇಸಿಕ್ ರೀಸನ್ ಏನಂತ ಹೇಳಿದ್ರೆ, ಈಗ ಸ್ಯಾಲರಿ ಇಡೋರಿಗೆ ಅವರ ಇನ್ಕಮ್ ಇದೇನಾದ್ರೂ ಒಂದು ಪ್ರೂಫ್ ಎಲ್ಲ ಇರುತ್ತೆ. ಬಟ್ ಬಿಸ್ನೆಸ್ ಇನ್ಕಮ್ ಇದ್ದವರಿಗೆ ಅವರ ಇನ್ಕಮ್ ಲಿಗ್ಯಾಲಿಟಿ ಅವ್ರು ಹೇಗೆ ತೋರಿಸುದು? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ಅವರ ಇನ್ಕಮಿಗೆ ಒಂದು ಲೀಗಲ್ ಸ್ಯಾಂಕ್ಷನ್ ಸಿಗ್ತದೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಬೇಸಿಕ್. ಪ್ಲಸ್ ಈಗ ನಿಮ್ಗೆ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಬೇಕಾದ್ರೆ ಲೋನ್ ಬೇಕಾದ್ರೆ, ಹೌಸಿಂಗ್ ಲೋನ್ ಇರ್ಲಿ, ವೆಹಿಕಲ್ ಲೋನ್ ಇರ್ಲಿ, ಯಾವುದೇ ಟೈಪ್ ಇದ್ ಲೋನ್ ಬೇಕಾದ್ರೂ ಕೂಡ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನಿಮ್ಗೆ ITRs ಕೇಳ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೇಸಿಕ್ ಡಾಕ್ಯುಮೆಂಟ್ಸ್ ಫಾರ್ ದ್ಯಾಟ್ ಆಸ್ ವೆಲ್. ಎಷ್ಟಂದ್ರೆ ಇವತ್ತು ಒಂದು ಚಿಕ್ಕ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕೂಡ ಬೇಕಾದ್ರೆ ನಿಮ್ಮ ITR ಕೇಳ್ತಾರೆ. ಪ್ಲಸ್ ಈಗ ನಿಮ್ಗೆ ಕ್ವಿಕ್ ವೀಸಾ ಪ್ರೊಸೆಸಿಂಗ್ ಇರ್ಲಿ, ಅದೆಲ್ಲದಕ್ಕೆ ಇದು ITR ಒನ್ ಆಫ್ ದ ಮೋಸ್ಟ್ ಬೇಸಿಕ್ ಡಾಕ್ಯುಮೆಂಟ್ಸ್. ಪ್ಲಸ್ ಈಗ ನಿಮ್ಗೆ ಇನ್ಕಮ್ ಇಲ್ಲಾದ್ರೂ ಕೂಡ ಏನಾದ್ರೂ ಲಾಸ್ ಇದ್ರೆ ಅದು ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕೆ ಇರ್ಬೋದು, ಪ್ಲಸ್ ಏನಾದ್ರೂ ರೀಫಂಡ್ ಕ್ಲೇಮ್ ಮಾಡ್ಲಿಕ್ಕೆ ಇರ್ಬೋದು. ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇಸ್ ವೆರಿ ಇಂಪಾರ್ಟೆಂಟ್. ಫೈಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಪ್ರೂಫ್ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಮಾಡ್ತೇವೆ. ಆದ್ರೆ ಎಷ್ಟೋ ಜನಕ್ಕೆ ಭಯ ಇದೆ ಮೇಡಮ್, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದ್ರೆ ಹಿಡ್ಕೊಂಡು ಹೋಗ್ತಾರೆ, ಈಗ ಡಿಪಾರ್ಟ್ಮೆಂಟ್ ನವರು ಬಂದು ಹಿಡ್ಕೊಂಡು ಹೋಗ್ತಾರೆ, ಫೈಲ್ ಮಾಡುದೇ ಬೇಡ, ಸುಮ್ಮನೆ ಕೂತ್ಕೊಳ್ಳುವ ಅನ್ನುವಂತ ಒಂದು ಭಯ ಇರುತ್ತೆ. ಯಾಕಾಗಿ ಅಂತ ಒಂದು ಭಯ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದಾಗ? ಆಕ್ಚುಲಿ ನಮ್ದು ಇಷ್ಟು ಇದರಲ್ಲಿ ಟೆಕ್ನಿಕ್ಯಾಲಿಟೀಸ್, ಟೆಕ್ನಿಕಲ್ ವರ್ಡ್ಸ್, ಅಂಡ್ ಯು ನೋ ದಟ್ಸ್ ವೈ ಪೀಪಲ್ ಹ್ಯಾವ್ ದಟ್ ಫಿಯರ್. ಅಂದ್ರೆ ಏನಂತ ಗೊತ್ತಿಲ್ಲ, ಇಟ್ ಇಸ್ ಅನ್ ಅನ್ನೋನ್ ಜಾಯಂಟ್ ಅಂತ ಗೊತ್ತಿಲ್ಲದರ ಬಗ್ಗೆ ಭಯ ಜಾಸ್ತಿ. ಬಟ್ ಇವತ್ತಿದು ನಮ್ದು ಈ ಡಿಸ್ಕಷನ್ಸ್ ಆರ್ ಕೋರ್ ಸಬ್ಜೆಕ್ಟ್ ಇದು. ಸೊ ಐ ಹೋಪ್ ಇವತ್ತಿದ್ದು ಎಪಿಸೋಡ್ ಆದ್ಮೇಲೆ ಅಂಡ್ ಐ ಆಮ್ ಶ್ಯೂರ್ ಇದೆಲ್ಲ ಭಯ ಹೊರಟೋಗುತ್ತೆ. ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್
ಫೈಲ್ ಮಾಡದಿದ್ರೆ ಹೆದರ್ಬೇಕು, ಫೈಲ್ ಮಾಡಿದ್ರೆ ಹೆದರುದು ಯಾವ್ದು ವಿಷಯ ಇಲ್ಲ. ಅಂದ್ರೆ ಲೀಗಲಿ ಯಾವ್ದು ಕಂಪ್ಲೈನ್ಸ್ ನಾವು ಮಾಡಿದ್ರೆ ನಮ್ಗೇನು ಭಯ ಇರುವುದಿಲ್ಲ ಅನ್ನುವಂತ ಒಂದು, ಫೈಲ್ ಮಾಡದೇ ಇದ್ರೆ ಏನಾದ್ರೂ ತೊಂದರೆ ಆಗೋ ಚಾನ್ಸಸ್ ಇದೆ. ಸೊ ಯಾರೆಲ್ಲ ಈಗ ನಾವು ಹೇಳಿದ್ವಿ 31 ಜುಲೈ ಒಳಗಡೆ ತುಂಬಾ ಜನ ಫೈಲ್ ಮಾಡಬೇಕು ಅನ್ನೋ ಸುದ್ದಿ ಇದೆ, ಇಲ್ಲಾಂದ್ರೆ ಪೆನಾಲ್ಟಿ ಫೈನ್ ಅದೆಲ್ಲ ಹಾಕ್ತಾರೆ. ಸೊ ಹೂ ಆರ್ ದ ಒನ್ಸ್ ಸಪೋಸ್ ಟು ಫೈಲ್? ಈಗ 31 ಜುಲೈ ಒಳಗಡೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು? ಈಗ ಅದರ್ ದ್ಯಾನ್ ಯಾರಿಗೆ ಆಡಿಟ್ ಅಪ್ಲಿಕಬಿಲಿಟಿ ಇದೆ ಅವರೆಲ್ಲ SSCs ಹ್ಯಾವ್ ಟು ಫೈಲ್ ರಿಟರ್ನ್ ವಿದಿನ್ 31st of July. ಈಗ ಯಾರೆಲ್ಲ ಬರ್ತಾರಂದ್ರೆ ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಇರ್ಬೋದು, ಇದರ್ ಸ್ಯಾಲರಿ ಆರ್ ಬಿಸ್ನೆಸ್, ಇಲ್ಲಾದ್ರೆ HUF ಇರ್ಬೋದು, ಇಲ್ಲಾದ್ರೆ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇರ್ಬೋದು. ಸೊ ಇವರೆಲ್ಲ ವಿದಿನ್ 31st July ಫೈಲ್ ಮಾಡಬೇಕು. ಇವನ್ LLPs. ಈಗ ಯಾರಿಗೆಲ್ಲ ಆಡಿಟ್ ಅಪ್ಲಿಕೇಬಿಲಿಟಿ ಇದೆ ಅವರಿಗೆ ಇನ್ನೊಂದು ಡ್ಯೂ ಡೇಟ್ ಇದೆ, ದಟ್ ಇಸ್ 30th of ಯಾರಿಗೆಲ್ಲ ಆಡಿಟ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದು ಅಂದ್ರೆ 31st ಸೆಪ್ಟೆಂಬರ್ ಒಳಗಡೆ ಮಾಡಬೇಕು, ಬಾಕಿ ಎಲ್ಲ 31st ಜುಲೈ. ಸೊ ಯಾರಿಗೆ ಆಡಿಟ್ ಅಪ್ಲೈ ಆಗ್ತದೆ? ಸೊ ಯಾರಾದ್ರೂ ಟರ್ನ್ ಓವರ್ ಇನ್ ಎಕ್ಸೆಸ್ ಆಫ್ 2 crores ಫಾರ್ ಬಿಸ್ನೆಸಸ್, ಪ್ರೊಫೆಷನಲ್ಸ್ 50 ಲಕ್ಷಕ್ಕಿಂತ ಜಾಸ್ತಿ ರಿಸೀಟ್ಸ್ ಅಥವಾ ಟರ್ನ್ ಓವರ್ ಇದ್ರೆ, ಇಲ್ಲ ಇಫ್ ಯು ಆರ್ ಡಿಕ್ಲೇರಿಂಗ್ ಅ ಲೆಸರ್ ಪ್ರಾಫಿಟ್ ದನ್ ದ ಪ್ರಿಸ್ಕ್ರೈಬ್ಡ್ 8% or 6% or 50% ಫಾರ್ ಪ್ರೊಫೆಷನಲ್ಸ್, ಇಲ್ಲಾದ್ರೆ ಅಂಡರ್ ಎನಿ ಅದರ್ ಲಾ ಆಡಿಟ್ ಬೇಕಿದ್ರೆ, ಈಗ ಕಂಪನಿ ಇರ್ಬೋದು, ಇಲ್ಲಾಂದ್ರೆ ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಯಾರಿಗೆ ಆಡಿಟ್ ಅಪ್ಲಿಕೇಬಿಲಿಟಿ ಇದೆ ಅವರಿಗೆ 30th of September ಡ್ಯೂ ಡೇಟ್ ಅಪ್ಲೈ ಆಗ್ತದೆ. ಓಕೆ, ಬಾಕಿ ಎಲ್ಲರೂ ಈ 31st ಜುಲೈ ಒಳಗಡೆ ಫೈಲ್ ಮಾಡಬೇಕು. ಸರ್ ಒಂದು ಕರೆ ಇದೆ, ಸ್ವೀಕರಿಸಿ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ? ನಾನು ಬಾಂಬೆಯಿಂದ ಮಾತಾಡ್ತಿದ್ದೆ, ಬಿಸ್ನೆಸ್ ಮ್ಯಾನ್ ಆಗಿ. ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಲ್ಲಿ ಹೇಳಿ ಸರ್, ಕೇಳ್ತಾ ಇದ್ದೀವಿ. ಅಗ್ರಿಕಲ್ಚರ್ ಇನ್ಕಮ್ ತೋರಿಸ್ತೇವಲ್ವಾ, ಅಗ್ರಿಕಲ್ಚರ್ ಇನ್ಕಮ್ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತಿದೆ ನಿಮ್ಗೆ ಫ್ರೀ ಆಫ್ ಟ್ಯಾಕ್ಸ್ ಅಂತ. ಓಕೆ, ಬಟ್ ಬಿಸ್ನೆಸ್ ಇನ್ಕಮ್ ಇದ್ರೆ ಅದನ್ನಲ್ಲಿ ಆಡ್ ಮಾಡಿ ಹೈಯರ್ ಕ್ಯಾಬಲಿಟಿ ಅಂತ ಅದಕ್ಕೆ ಟ್ಯಾಕ್ಸ್ ಹಾಕ್ತಿದ್ದಾರೆ. ಇದು ದೊಡ್ಡ ಹಮ್ಮಕ್ಕಲ್ವ ಇದು? ಓಕೆ ಓಕೆ, ಅವ್ರು ಹೇಳುವಂಥದ್ದಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ ಜನರಲಿ ಹೇಳುವಂಥದ್ದು ಎಕ್ಸೆಂಪ್ಟ್ ಅಂತ, ಆದರೆ ನಮಗೆ ಬೇರೆ ಇನ್ಕಮ್ ಎಲ್ಲ ಇದ್ರೆ ಅದಕ್ಕೆ ನಾವು ರಿಲೀಫ್ ಟೈಪ್ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಅನ್ನುವಂಥ ಒಂದು ಪ್ರತೀತಿ. ಸೊ ಇದು ಸರಿಯಾ ಅಂತ ಕೇಳ್ತಾ ಇದ್ದಾರೆ ಅವರು. ಈಗ ಕಾನೂನಲ್ಲಿ ಏನಿದೆ ಅದರನ್ನು ನಾವು ಈಗ ಹೇಳ್ಬಹುದು ವಿನ ಅದರನ್ನು ನಾವು ಚೇಂಜ್ ಮಾಡುವ ನಮ್ಮ ಹತ್ರ ಪವರ್ ಇಲ್ಲ. ಆದರೆ ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ಏನು ಟ್ಯಾಕ್ಸ್ ಬರುವುದಿಲ್ಲ. ಈಗ ಅಗ್ರಿಕಲ್ಚರ್ ಇನ್ಕಮ್ ಇದ್ದವರಿಗೆ ಬೇರೆ ಇನ್ಕಮ್ ಮೇಲೆ ಹೈಯರ್ ಟ್ಯಾಕ್ಸ್ ಬೀಳ್ತದೆ. ದಿಸ್ ಇಸ್ ಆಫ್ ಕೋರ್ಸ್ ದೇರ್, ಮೇ ಬಿ ದಿಸ್ ಇಸ್ ನಾಟ್ ಬಿಟ್ ಅನ್ಫಾರ್ಚುನೇಟ್ ಸಮಟೈಮ್ಸ್, ಬಟ್ ಲಾ ಅಲ್ಲಿ ಹಾಗೆ ಇದೆ. ಸೊ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿನೇ ನಾವು ಕೊಡಬೇಕು. ನಾಟ್ ಓನ್ಲಿ ಬಿಸ್ನೆಸ್ ಇನ್ಕಮ್, ಸುಮಾರು ಓನ್ಲಿ ಬಿಸ್ನೆಸ್ ಇನ್ಕಮ್ ಅವ್ರಿಗೆ ಗೊತ್ತಿದೆ ಇದು ವಿಷಯ. ಈವನ್ ಇಫ್ ಯು ಆರ್ ಅ ಸ್ಯಾಲರಿಡ್ ಇನ್ಕಮ್ ಆರ್ ಅನ್ ಅರ್ನಿಂಗ್ ಇಂಟ್ರೆಸ್ಟ್ ಇನ್ಕಮ್, ಕ್ಯಾಪಿಟಲ್ ಗೇನ್, ಎನಿ ಇನ್ಕಮ್ ಹೋಲ್ಡರ್ ಇದು ಅಪ್ಲೈ ಆಗ್ತದೆ. ಓಕೆ ಓಕೆ, ಸೊ ಓವರ್ ಆಲ್ ಟ್ಯಾಕ್ಸ್ ಮೇಲೆ ಅದರ ಮೇಲೆ ರಿಲೀಫ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಿನೇ ಅದರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಗ್ರಿಕಲ್ಚರ್ ಇನ್ಕಮ್. ಇನ್ ಅಡಿಷನ್ ಒಂದು ಪಾಯಿಂಟ್ ಆಡ್ ಮಾಡ್ತೇನೆ. ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ನಾಟ್ ಓನ್ಲಿ ರಿಲೇಟಿಂಗ್ ಟು many people are under the impression that all agriculture income ಬರ್ತದೆ, but income tax act ಅಲ್ಲಿ exemption ಇರುವುದು only for crop ಇದು related agricultural income. Any income related to dairy or poultry or fisheries, all of these are taxable under income tax act. Okay okay, so ಈ ಕ್ರಾಪ್ ಇಂದ ಬರುವಂತ ಅಗ್ರಿಕಲ್ಚರ್ ಇನ್ಕಮ್ ಗೆ ಟ್ಯಾಕ್ಸಸ್ ಇರುತ್ತೆ. ಸೊ ಇಟ್ಸ್ ಆಸ್ ಪರ್ ದ ಲಾ ಒಂದು ಕ್ಯಾಲ್ಕುಲೇಷನ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಅದರ ಪ್ರಕಾರ ನಾವು ಮಾಡಬೇಕು. ಬಟ್ ರಿಲೀಫ್ ಅಂತ ಒಂದು ಸಿಗುತ್ತೆ ಅಲ್ಲ, ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ ಒಂದು ರಿಲೀಫ್ ಅನ್ನುವಂತ ಸಿಗುತ್ತೆ. ಓಕೆ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀವಿ, ಧನ್ಯವಾದಗಳು. ಓಕೆ, ಸೊ ಅದೇ ಮಾತಾಡ್ತಿದ್ವಿ ನಾವು ವಿದಿನ್ 31st ಜುಲೈ ಇವಾಗ ನಾನ್ ಟ್ಯಾಕ್ಸ್ ಆಡಿಟ್ ಕೇಸಸ್ ಏನಿದೆ ಅವರೆಲ್ಲ ಫೈಲ್ ಮಾಡಬೇಕು ಅಂತ. ಸೊ ಯಾವ ರೀತಿ ಇದನ್ನ ಫೈಲ್ ಮಾಡಬೇಕು, ನಾವು ಎಲ್ಲಿ ಹೋಗಿ ಫೈಲ್ ಮಾಡಬೇಕಾಗ್ತದೆ ಸರ್ ಇದನ್ನ? ಬೇಸಿಕಲಿ ಈಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎಷ್ಟು ಅಂದ್ರೆ ಈಸಿ ಆಗಿದೆ ಅಂದ್ರೆ ಯು ಕ್ಯಾನ್ ಫೈಲ್ ಇಟ್ ಆಫ್ ಎಟ್ ದ ಕ್ಲಿಕ್ ಆಫ್ ಅ ಬಟನ್, ವೆಕೇಶನಿಂಗ್ ಸಮ್ವೇರ್ ಆಲ್ಸೋ. ಸೊ ಇದು ಬೇಸಿಕಲಿ ಅಂದ್ರೆ ಇವನ್ ಈಗ ಪ್ರೀ ಫಿಲ್ಡ್ ಬರುತ್ತೆ ಕೆಲವು ಇನ್ಫಾರ್ಮೇಶನ್. ಸೊ ನೀವು ನೋಡಿ ಏನಾದ್ರು ಮಿಸ್ ಔಟ್ ಆದ್ರೆ ಮಾತ್ರ ಹಾಕಿ, ಯು ಹ್ಯಾವ್ ಟು ಫೈಲ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್, though people can file it by themselves, there could be some small tax law changes, enadru chikka putta changes irbodu which they may not be aware. So file ಮಾಡೋದಕ್ಕೆ you can also I mean the best way is to go through a professional, or you can do it by yourself. ಯಾಕಂದ್ರೆ ಒಂದು ಪ್ರೊಫೆಷನಲ್ ಗೆ ನೀವು ಸ್ವಲ್ಪ ಫೀಸ್ ಕೊಟ್ಟರು ಅಡ್ಡಿಲ್ಲ, but you will be saved from all the tax notices and all from the ಬರೋದಿಲ್ಲ ಅನ್ನುವಂತ. ಸೊ ಪ್ರೊಫೆಷನಲ್ ಫೈಲ್ ಮಾಡ್ಲಿಕ್ಕೆ this is one of the one point. Second ಏನಂದ್ರೆ ಫೈಲ್ ಮಾಡುವುದೀಗ ಅವರ ಪೋರ್ಟಲ್ ಇರ್ತದೆ.
where you can you can view your form and then go ahead and file it. ಓಕೆ ಓಕೆ. ಸೊ ಈಗ ನಾನೇ ಕೂಡ ಸ್ವಂತವಾಗಿ ನಾನು ಫೈಲ್ ಮಾಡ್ಕೊಳ್ಬಹುದು ಅಂತ. ಸೊ ಇಫ್ ಐ ಆಮ್ ಓನ್ಲಿ ಫೈಲಿಂಗ್ ಏನ್ ಪ್ರೊಸೀಜರ್ ಫಾಲೋ ಮಾಡಬೇಕು ನಾನು? ನಾವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡಬಹುದು. ಓಕೆ, ಲಾಗಿನ್ ಮಾಡಿ ಅದರಲ್ಲಿ ಈಗ ಕೆಲವು ಇನ್ ರಿಲೇಷನ್ ಟು ಸ್ಯಾಲರಿ ಕೆಲವೆಲ್ಲ ಪ್ರೀ ಫಿಲ್ಡ್ ಬರ್ತಾ ಇದೆ. ಓಕೆ ಓಕೆ. ಸೊ ಇನ್ನು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ಹೇಳಿದ್ದಾರೆ ಇನ್ನು ಅಡಿಷನಲ್ ಮುಂದಿನ ವರ್ಷಗಳಲ್ಲಿ ಇನ್ನು ಅಡಿಷನಲ್ ಡೇಟಾ ಆಟೋ ಪಾಪ್ಯುಲೇಟ್ ಆಗಿ ಬರ್ತದೆ ಅಂತ. ಸೊ ಈಗ ಟೈಮ್ ಬೀಯಿಂಗ್ ಐ ಥಿಂಕ್ ಸ್ಯಾಲರಿ ಇನ್ಕಮ್ ಇದು ಡೀಟೇಲ್ಸ್ ಫ್ರಮ್ ದ ಫಾರ್ಮ್ 26AS ಮತ್ತೆ ಅರ್ಲಿಯರ್ ಇಯರ್ ಡೇಟಾ ಇಂದ ಕೆಲವೆಲ್ಲ ಡೀಟೇಲ್ಸ್ ಎಲ್ಲ ಪ್ರೀಫಿಲ್ ಆಗಿ ಬರ್ತದೆ. ಆದ್ರೆ ನಾವು ಒಂದು ನೋಡ್ಬೇಕು, ಇದನ್ನು ಒಮ್ಮೆ ವೆರಿಫೈ ಮಾಡಿ, ಯಾಕಂದ್ರೆ ಏನಾದ್ರೂ ಮಿಸ್ ಮ್ಯಾಚ್ ಇದ್ರೆ ನಾವು ಅದನ್ನು ಸರಿಪಡಿಸಬೇಕು. ಇಲ್ಲಾದ್ರೆ ವಾಟ್ ಎವರ್ ವಿ ಫೈಲ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಫೈನಲ್ ಫಿಗರ್. ಓಕೆ. ಸೊ ಫೈಲ್ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ವೆರಿಫೈ ಮಾಡಿಕೊಂಡು ಮತ್ತೆ ಯಾಕಂದ್ರೆ ಪ್ರೀಫಿಲ್ ಆಗಿದೆ ಅನ್ನೋ ಉದ್ದೇಶಕ್ಕೆ ಸಡನ್ಲಿ ನಾವು ಅದ ಕ್ಲಿಕ್ ಆಫ್ ಬಟನ್ ಅಲ್ಲಿ ಒತ್ತಿದ್ರೆ ಮೇ ಬಿ ದೆನ್ ವಿಲ್ ಹ್ಯಾವ್ ಟು ಫೇಸ್ ದ ಪೆನಾಲ್ಟೀಸ್ ಲೇಟರ್ ಅಂತ. ಓಕೆ. ಸೊ ಈಗ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಗೆ ಹೋಗಿ ರಿಜಿಸ್ಟ್ರೇಷನ್ ಅಂದ್ರೆ ಏನೆಲ್ಲ ಡೀಟೇಲ್ಸ್ ಕೊಡ್ಬೇಕಾಗ್ತದೆ ಸರ್? ನಾನಲ್ಲಿ ಎಟ್ ದ ಟೈಮ್ ಆಫ್ ರಿಜಿಸ್ಟ್ರೇಷನ್ ಪ್ಯಾನ್ ಬೇಕಾಗ್ತದೆ. ಓಕೆ. ಪ್ಯಾನ್ ಮತ್ತೆ ನಾವು ನಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಕೊಡ್ಬೇಕಾಗ್ತದೆ, ಮತ್ತೆ ನಮ್ಮ ಕಮ್ಯುನಿಕೇಶನ್ ಅಡ್ರೆಸ್ ಕೊಡ್ಬೇಕಾಗ್ತದೆ. ಓಕೆ. ಸೊ ಇದೆಲ್ಲ ಡೀಟೇಲ್ಸ್ ಹಾಕಿ ಅದು ಪ್ರೊಸೀಡ್ ಆದ್ಮೇಲೆ ವಿ ವಿಲ್ ಗೆಟ್ ಸಮ್ OTPs. ಅದು ನಾವು ಹಾಕಿದ್ಮೇಲೆ ಪಾಸ್ವರ್ಡ್ ಸೆಟ್ ಮಾಡಬಹುದು. ಅದಾದ್ಮೇಲೆ ವಿ ಕ್ಯಾನ್ ಯೂಸ್ ದಿಸ್ ಪಾಸ್ವರ್ಡ್ ಅಂಡ್ ಲಾಗ್ ಇನ್ ಟು ದ ಪೋರ್ಟಲ್. ಇನ್ ಅಡಿಷನ್ ಯೂಸರ್ ಐಡಿ ನಮ್ಮ ಪ್ಯಾನ್ ನಂಬರೇ ಇರ್ತದೆ. ಇದಾದ್ಮೇಲೆ ಅಲ್ಲಿ ದೇರ್ ಆರ್ ವೇರಿಯಸ್ ವೇಸ್ ವಿ ಕ್ಯಾನ್ ಡೂ ಇಟ್. ಒಂದೇನಂದ್ರೆ ಅವರ ಯುಟಿಲಿಟೀಸ್ ಇದೆ, ಅದು ನಾವು ಡೌನ್ಲೋಡ್ ಮಾಡಿ ಆಫ್ಲೈನ್ ಮಾಡಬಹುದು. ಇಲ್ಲಾದ್ರೆ ನಾವು ಆನ್ಲೈನ್ ಫಿಲ್ ಮಾಡಬಹುದು. ಆನ್ಲೈನ್ ಫಿಲ್ ಮಾಡಿದ್ರೆ ಅಲ್ಲೇ ಪ್ರಿಪೇರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಆಪ್ಷನ್ ಇರ್ತದೆ. ನಾವು ಅದು ಕ್ಲಿಕ್ ಮಾಡಿ ಅದರಲ್ಲಿ ಡೇಟಾ ಫಿಲ್ ಮಾಡಬಹುದು. ಎಲ್ಲ ವೆರಿಫೈ ಮಾಡಿ ನಾವು ಫೈನಲಿ ಏನಾದ್ರು ಟ್ಯಾಕ್ಸಸ್ ಪೇಬಲ್ ಇದ್ರೆ ಅದನ್ನು ಕಟ್ಟಿ ಅದರ ಚಲನ್ ಡೀಟೇಲ್ಸ್ ಎಲ್ಲ ಹಾಕಿ ವಿ ಕ್ಯಾನ್ ಪ್ರೊಸೀಡ್ ಫೈಲಿಂಗ್. ಫೈಲ್ ಆದ್ಮೇಲೆ ಒನ್ ಶುಡ್ ರಿಮೆಂಬರ್ ಆಸ್ ಸೂನ್ ಆಸ್ ರಿಟರ್ನ್ ಇಸ್ ಫೈಲ್ಡ್ ನಮ್ಮ ಪ್ರೊಸೆಸ್ ಅಲ್ಲಿ ಮುಗಿಯುವುದಿಲ್ಲ. ವಿ ಶುಡ್ ಎನ್ಶೂರ್ ದಟ್ ರಿಟರ್ನ್ ಶುಡ್ ಆಲ್ಸೋ ಬಿ ವೆರಿಫೈಡ್. ರಿಟರ್ನ್ ಫೈಲಿಂಗ್ ಇಸ್ ಓನ್ಲಿ ದ ಫಸ್ಟ್ ಸ್ಟೆಪ್. ರಿಟರ್ನ್ ಫೈಲಿಂಗ್ ಇಸ್ ಆದ್ಮೇಲೆ ದೇರ್ ಆರ್ ವೇರಿಯಸ್ ವೇಸ್ ಯು ಕ್ಯಾನ್ ವೆರಿಫೈ. ಓಕೆ. ಅಂದ್ರೆ ಅದು ಸರಿಯಾಗಿದೆ ಅಂತ ನಾವೇ ಒಂದು ಅಕ್ನಾಲೆಜ್ಮೆಂಟ್ ಕೊಟ್ಟ ಹಾಗೆ. ಹೌದು, ಕರೆಕ್ಟ್. ಸೊ ಇದರ ಮುಂಚೆ ದ ಪ್ರೊಸೆಸ್ ವಾಸ್ ನಾವು ಸೈನ್ ಮಾಡಿ ಕಳಿಸಬೇಕಿತ್ತು. ದಟ್ ಪ್ರೊಸೆಸ್ ಇಸ್ ಸ್ಟಿಲ್ ಅವೈಲೇಬಲ್. ಓಕೆ. ಇನ್ ಅಡಿಷನ್ ಈಗ ಕೆಲವು ಅಡಿಷನಲ್ ಈಸಿ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಒಂದು, ನಾವು ಆಧಾರ್ ನಂಬರ್ ಅಲ್ಲಿ ಇರುವ ಮೊಬೈಲ್ ನಂಬರ್ಗೆ ಆಧಾರ್ OTP ಜನರೇಟ್ ಮಾಡಬಹುದು. ಸೊ ಇದರಿಂದ ಅಲ್ಲೇ ವೆರಿಫಿಕೇಶನ್ ಇಮಿಡಿಯೇಟ್ಲಿ ಇನ್ಸ್ಟೆಂಟ್ಲಿ ಆಗ್ತದೆ. ಇನ್ ಅಡಿಷನ್ ಬ್ಯಾಂಕ್ ಅಕೌಂಟ್ ಥ್ರೂ ನಾವು ಮಾಡಬಹುದು. ಬೇರೆ ಕೆಲವು ಸ್ಟೆಪ್ಸ್ ಇದೆ, ಬಟ್ ದ ಈಸಿಯೆಸ್ಟ್ ಸ್ಟೆಪ್ಸ್ ಐ ಫೀಲ್ ಆರ್ ದ OTP ವಿಚ್ ಯು ಕ್ಯಾನ್ ಜನರೇಟ್ ಥ್ರೂ ದ ಆಧಾರ್, ಆಸ್ ವೆಲ್ as ಯು ಕ್ಯಾನ್, ಇಫ್ ದಿಸ್ ಇಸ್ ನಾಟ್ ವರ್ಕಿಂಗ್, you can always sign and send it to the address mentioned in the ITR. Okay. ಬಟ್ ಎಷ್ಟೋ ಸಲ ಕೇಳಿದ್ದೇವೆ ನಾವು, ಆಧಾರ್ ಲಿಂಕ್ ಆಗ್ತಾ ಇಲ್ಲ, ಏನೋ ಮಿಸ್ಟೇಕ್ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ಸೊ ವಿದೌಟ್ ಆಧಾರ್ ನಾವೀಗ ಫೈಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೀರಾ? ಹೌದು, ಕರೆಂಟ್ಲಿ ಇಟ್ ಇಸ್ ನಾಟ್ ಪಾಸಿಬಲ್ ಟು ಫೈಲ್ ವಿದೌಟ್ ಆಧಾರ್. ದೇರ್ ಈಸ್ ಅ CBDT notification, but I am not for some select cases. For all residents it is mandatory, non-residents it is not mandatory. So ಆದಷ್ಟು ಲಿಂಕ್ ಮಾಡಿಕೊಂಡು ಇಟ್ರೆ ಬೈ 31 ಜುಲೈ ಸುಲಭದಲ್ಲಿ ಫೈಲ್ ಮಾಡಬಹುದು ಅಂತ ಹೇಳ್ತೀರಾ? ಸೊ ಇವಾಗ ನಾವು ಈಗ 2-3 ವರ್ಷದಿಂದ ನಾನು ಏನು ಫೈಲ್ ಮಾಡಲಿಲ್ಲ, ಬಟ್ ನೌ ಐ ವಾಂಟ್ ಟು ಫೈಲ್ ಮೈ ರಿಟರ್ನ್ಸ್ ಅಂತ ಇದ್ರೆ, ಸೊ ವಾಟ್ ಆಮ್ ಐ ಸಪೋಸ್ ಟು? ಈಗ ಫೈಲ್ ಮಾಡಬೇಕು, 2 years ಫೈಲ್ ಮಾಡಲಿಲ್ಲ, ಬಟ್ ನೌ ಐ ಆಮ್ ಸಪೋಸ್ ಟು ಫೈಲ್ ಅಂತ ಇದ್ದಾಗ ಇದರಲ್ಲಿ ಈಗ ಅದು ಟ್ಯಾಕ್ಸ್ ಲಾಸ್ ಹೇಗೆ ಇದೆ ಅಂದ್ರೆ, you have to file your return of income max by the end of relevant assessment year. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ವರ್ಷದ್ದು ನಾವು ಮಾತಾಡಿದ್ರೆ, ಈಗ 31st ಜುಲೈ ಅಲ್ಲದೆ ನೀವು ಬಿಲೇಟೆಡ್ ರಿಟರ್ನ್ ಮ್ಯಾಕ್ಸ್ ಟು ಮ್ಯಾಕ್ಸ್ 31st ಮಾರ್ಚ್ 2020 ಒಳಗೆ ಫೈಲ್ ಮಾಡಬೇಕು. ಸೊ ಅದರಿಂದ 31st ಮಾರ್ಚ್ 2020 ಮುಂದೆ ನೀವು ಅದು ಫೈಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಸಿಮಿಲರ್ಲಿ ಫಾರ್ ಲಾಸ್ಟ್ ಇಯರ್ ಏನಾದ್ರೂ ಇದ್ರೆ ಅದು ಈಗ ಫೈಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂಚೆ ಆಗ್ತದೆ, ಈಗ ಯಾವ ಪ್ರೊವಿಷನ್ ಕೊಡಲ್ಲ. ಯಾಕಂದ್ರೆ ಜನರಲಿ ಕೆಲವರು ಬರ್ತಾರೆ ಲೋನಿಗೆ ಒಂದು 3 ವರ್ಷದ ಬ್ಯಾಲೆನ್ಸ್ ಶೀಟ್ ಬೇಕು ಅಂತ ಕೇಳ್ತಾರೆ, ಮಾಡಿ ಕೊಡ್ತೀರಾ ಅನ್ನುವಂತ ಒಂದು ಕ್ವೆಶ್ಚನ್ಸ್ ಎಲ್ಲ ಬರುತ್ತೆ. ಸೊ ಅಂತ ಪ್ರೊವಿಷನ್ ಈಗ ಇಲ್ವೇ ಇಲ್ಲ ಅದು. ಸೊ ಯು ಹ್ಯಾವ್ ಟು ಫೈಲ್ ಆನ್ ಟೈಮ್. ಅದರಲ್ಲಿ ಕೂಡ ಈಗ 31st ಜುಲೈ ಮತ್ತೆ ಸಮ್ ಪೀಪಲ್ ಮೇ ಹ್ಯಾವ್ ದಟ್ ಕ್ವೆಶ್ಚನ್, ಹಾಗಾದ್ರೆ ನಾನು 31st ಮಾರ್ಚ್ ಒಳಗೆ ಫೈಲ್ ಮಾಡ್ತೇನೆ ಈಗ ಯಾಕೆ ಅಂತ. ಸೊ ದೇರ್ ಆರ್ ಸಮ್ ಕಾನ್ಸಿಕ್ವೆನ್ಸಸ್, ಲೇಟ್ ಫೀ, ಪೆನಾಲ್ಟೀಸ್ ಇರ್ಬೋದು, ಅದೆಲ್ಲ ಬರುತ್ತೆ. ಪ್ಲಸ್ ಕೆಲವೊಂದು ಅಡ್ವಾಂಟೇಜಸ್ ಹೋಗ್ಬೋದು. ಸೊ ದಟ್ಸ್ ವೈ 31st ಜುಲೈ ಇಸ್ ದ ಬೆಸ್ಟ್. ಆರ್ 31st ಜುಲೈ ಆರ್ ಈಗ ಸಪೋಸ್ ಏನಾದ್ರೂ ಟ್ಯಾಕ್ಸ್ ಡ್ಯೂ ಡೇಟ್ ಎಕ್ಸ್ಟೆನ್ಷನ್ ಬಂದ್ರೆ ಆಫ್ಟರ್ 31st ಜುಲೈ, ದೆನ್ ದಟ್ ಡೇಟ್ ಇಸ್ ದ ಬೆಸ್ಟ್. ಓಕೆ. ಸೊ ಆ ಟೈಮ್ ಒಳಗಡೆ ಫೈಲ್ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ಇವಾಗ ಅದ್ರಲ್ಲೆಲ್ಲ ಬ್ಯಾಂಕ್ ಅಕೌಂಟ್ಸ್ ಹಾಕ್ಲಿಕ್ಕೆ ಇರುತ್ತೆ, ಯಾಕಂದ್ರೆ ರೀಫಂಡ್ ಬಂದ್ರೆ
ಯಾವ ಬ್ಯಾಂಕಿಗೆ ಬರಬೇಕು ಅಂತ. ಈಗ ನಾನು ಎಲ್ಲಾ ಬ್ಯಾಂಕ್ ಅಕೌಂಟ್ ಮೆನ್ಷನ್ ಮಾಡಬೇಕಾ, ಅಥವಾ ನನ್ನಲ್ಲಿದ್ದ ಒಂದು ಬ್ಯಾಂಕ್ ಅಕೌಂಟ್, ಯಾವುದು ಮೇಜರ್ ಬ್ಯಾಂಕ್ ಅಕೌಂಟ್, ಸ್ಯಾಲರಿ ಒಂದು ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ, ಅದೇ ಬ್ಯಾಂಕ್ ಅಕೌಂಟ್ ಕೊಡ್ತೇನೆ ಅನ್ನುವಂಥದ್ದು ಏನಾದರೂ ಇದೆಯಾ? ಇಲ್ಲ, ಈಗ ನೀವು ಎಲ್ಲ ಬ್ಯಾಂಕ್ ಅಕೌಂಟ್ಸ್ ಮೆನ್ಷನ್ ಮಾಡಲೇಬೇಕು. ನೀವು ಹೇಳಿದಾಗೆ ರೀಫಂಡ್ ಡೈರೆಕ್ಟ್ ಕ್ರೆಡಿಟ್ ಬರ್ತದೆ. ಅದು ರೀಫಂಡ್ ಕ್ರೆಡಿಟ್ ಬರೋದಕ್ಕೆ ಒಂದೇನಂದ್ರೆ ಪ್ಯಾನ್ ಕಾರ್ಡ್ ಅಲ್ಲಿ ಇದ್ದ ಹೆಸರು ಪ್ಲಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದ ಹೆಸರು ಮ್ಯಾಚ್ ಆಗ್ಲೇಬೇಕು ಒಂದು. ಅಂಡ್ ಸೆಕೆಂಡ್ ಏನಂದ್ರೆ ಅದು ಬ್ಯಾಂಕ್ ಅಕೌಂಟ್ ನಾವು ಡೀಟೇಲ್ಸ್ ಹಾಕುವಾಗ ತುಂಬಾ ಕೇರ್ಫುಲ್ ಆಗಿ ಇರಬೇಕು, ಬಿಕಾಸ್ ಇಟ್ಸ್ ಅ ಡೈರೆಕ್ಟ್ ಕ್ರೆಡಿಟ್, ನಥಿಂಗ್ ನೋ ಫಿಸಿಕಲ್ ನೋಟಿಸಸ್, ನಥಿಂಗ್ ಇನ್ ದಟ್. ಬಟ್ ಅದರ್ ದನ್ ದಟ್ ಆಲ್ಸೋ ಎಲ್ಲ ಇದ್ದ ಬ್ಯಾಂಕ್ ಅಕೌಂಟ್ ನಾವು ರಿಪೋರ್ಟ್ ಮಾಡಬೇಕಾಗ್ತದೆ. ಓಕೆ, ಎಲ್ಲ ಬ್ಯಾಂಕ್ ಅಕೌಂಟ್ಸ್ ಅನ್ನ ಮೆನ್ಷನ್ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ ಅಂದ್ರೆ ಖಾಲಿ ನಂಬರ್ ಮೆನ್ಷನ್ ಮಾಡಿದ್ರೆ ಸಾಕು, ಮತ್ತೆ ಏನು ಡೀಟೇಲ್ಸ್ ಬೇಕಾಗ್ತದೆ ಅದರಲ್ಲಿ? ನಂಬರ್ ಒಟ್ಟಿಗೆ IFSC ಕೋಡ್ ಹಾಕ್ಬೇಕಾಗ್ತದೆ, ಬ್ಯಾಂಕ್ ನೇಮ್ ಹಾಕ್ಬೇಕಾಗ್ತದೆ. ಸೊ ಇದೆಲ್ಲ ಮ್ಯಾಂಡೇಟರಿಲಿ ಹಾಕ್ಬೇಕಾಗ್ತದೆ, ಇಲ್ಲಾಂದ್ರೆ ITR ಪ್ರೊಸೆಸ್ ಆಗುದಿಲ್ಲ. ಓಕೆ ಓಕೆ ಸರ್, ಒಂದು ಕರೆ ಇದೆ, ಸ್ವೀಕರಿಸಿ ಮಾತಾಡೋಣ. ಹಲೋ 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 ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಮಸ್ತೆ. ನಮಸ್ತೆ, ಹೆಸರು? CA ಯಶಸ್ವಿನಿ ಅವರಿಗೆ ನಮಸ್ಕಾರ. ನಮಸ್ತೆ ಸರ್. ನಾನು ಜಯಂತ್ ಕಾರ್ನಾಡ್ ಅಂತ ಚೆನ್ನೈಯಿಂದ ಮಾತಾಡೋದು. ಹಾ ಸರ್, ಹೇಳಿ ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಈ ವರ್ಷದ ಬಜೆಟ್ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ಗೆ ಪ್ರಯೋಜನವಿಲ್ಲದ ಬಜೆಟ್ ಆಗಿದೆ. ಅದು ಹೌದು ಅಂತ ನನ್ನ ತಿಳುವಳಿಕೆ. ಯಾಕಂದ್ರೆ 60 ಸೀನಿಯರ್ ಸಿಟಿಸನ್ಸ್ 60 ವರ್ಷ ದಾಟಿದರೂ 80 ವರ್ಷದವರೆಗೂ ಟ್ಯಾಕ್ಸ್ ಬೆನಿಫಿಟ್ 5 ಲಕ್ಷ ಅದು ಇಕ್ವೇಟ್ ಮಾಡಿದ ಹಾಗೆ ಆಗಿದೆ. ಮತ್ತು PPF ಕಾಂಟ್ರಿಬ್ಯೂಷನ್ 1.5 ಲಕ್ಷದಿಂದ ಜಾಸ್ತಿ ಮಾಡಲೇ ಇಲ್ಲ. ಓಕೆ ಓಕೆ, ಜಯಂತ್ ಕಾರ್ನಾಡ್ ಅವರೇ, ನಿಮ್ಮ ಪ್ರಶ್ನೆಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಉತ್ತರ ಕೊಡಲಿದ್ದಾರೆ. ಅವ್ರು ಹೇಳೋದೇನೆಂದ್ರೆ, ಈ ಬಜೆಟ್ ನಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಅಂತ ಏನೋ ಒಂದು ಲಾಭ ಇಲ್ಲ, ಅಥವಾ ಏನೋ ಒಂದು ಮೇಜರ್ ಪಾಯಿಂಟ್ಸ್ ಡಿಡಕ್ಷನ್ಸ್ ಏನು ಕೊಡ್ಲಿಲ್ಲ ಅಂತ. ಸೊ ನೀವೇನು ಹೇಳ್ತೀರಾ ಸರ್ ಈ ಬಜೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಏನು ಬೆನಿಫಿಟ್ಸ್ ಇಲ್ಲದ ಬಜೆಟ್ ಆಗಿದೆಯಾ ಇದು? ಅಲ್ಲ, ಸೀನಿಯರ್ ಸಿಟಿಸನ್ಸ್ಗೆ ರಿಲೇಟೆಡ್ ಆಗಿ ದೇರ್ ಮೆ ನಾಟ್ ಬಿ ಎನಿ ಸ್ಪೆಸಿಫಿಕ್ ಇದು, ಬಟ್ ಕೆಲವು ಇಂಟರಿಮ್ ಬಜೆಟ್ ಅಲ್ಲಿ ಕೂಡ ಕೆಲವು ಅನೌನ್ಸ್ಮೆಂಟ್ಸ್ ಇತ್ತು. ಮತ್ತೆ ಓವರ್ ದ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಕೆಲವು ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಸೀನಿಯರ್ ಸಿಟಿಸನ್ಸಿಗೂ. ಸೊ 80 TTB ಸೆಕ್ಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅದ್ರಲ್ಲಿ 50,000 ಒಳಗೆ FD ಮತ್ತೆ SB ಇಂಟ್ರೆಸ್ಟ್ ಗೆ ಅವರಿಗೆ ಟ್ಯಾಕ್ಸ್ ಡಿಡಕ್ಷನ್ ಕೊಟ್ಟಿದ್ದಾರೆ. ಆಫ್ ಕೋರ್ಸ್ ಇಟ್ ಇಸ್ ನಾಟ್ ಇನ್ ದಿಸ್ ಬಜೆಟ್, ಬಟ್ ಇನ್ ಇಂಟರಿಮ್ ಅಂಡ್ ಅರ್ಲಿಯರ್ ಬಜೆಟ್ ದೇ ಹ್ಯಾವ್ ಗಿವನ್ ಸಮ್ ರಿಲ್ಯಾಕ್ಸೇಷನ್ಸ್. ಅದು ಬಿಟ್ರೆ ಇನ್ ಜನರಲ್ ಕೆಲವು ಬೇರೆ ಎಕ್ಸಾಮ್ಷನ್ಸ್ ಮತ್ತೆ ಡಿಡಕ್ಷನ್ಸ್ ಕೊಟ್ಟಿದ್ದಾರೆ, ಮೇ ನಾಟ್ ಹ್ಯಾವ್ ಬೀನ್ ಫಾರ್ ಓನ್ಲಿ ಸೀನಿಯರ್ ಸಿಟಿಸನ್ಸ್. ಓಕೆ, ಸೊ ಈ ಬಜೆಟ್ ಅನ್ನು ನಾವು ಒಂದು ಕಂಪ್ಲೀಟ್ ಬಜೆಟ್ ಅಂತ ತಿಳ್ಕೊಳ್ಳದೆ ಇಟ್ಸ್ ಜಸ್ಟ್ ಅ ಸಪ್ಲಿಮೆಂಟರಿ ಬಜೆಟ್, ಇದು ಇಂಟರಿಮ್ ಬಜೆಟ್ ಆಗಿರೋದ್ರಿಂದ ಇಂಟರಿಮ್ ಬಜೆಟ್ ಅಲ್ಲಿ ಹೆಚ್ಚು ನಮ್ಗೆ ಎಲ್ಲ ಲಾಭ ಬಂದಿದೆ, ಅದನ್ನೇ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಅಂತ ಹೇಳ್ತೀರಾ? ಓಕೆ ಓಕೆ, ಜಯಂತ್ ಕಾರ್ನಾಡ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ 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 ಹಲೋ, ಹಾ ಸರ್, ನಿಮ್ಮ ಹೆಸರು ಹೇಳಿ. ಗುಡ್ ಮಾರ್ನಿಂಗ್, ಮೈ ನೇಮ್ ಇಸ್ ರಾಜೇಶ್ ನಾಯಕ್. ಹಿಯರ್ ಐ ಆಮ್ ಬೇಸ್ಡ್ ಇನ್ ಮಸ್ಕತ್. Okay. And it is very nice to see this brilliant young couple together in this program, complementing each other like Radha Krishnara Jodi, CA Sanket Naik and CA Pratiksha. I have one question here. Hello? Yes sir, we can hear you. Hedi. Yes, I have one question. You know that the time limit for file IT returns was earlier 3 years after the previous year concerned, but has now been reduced to 1 year. ಅದು 3 ವರ್ಷ ಇದ್ದದ್ದು 1 ವರ್ಷಕ್ಕೆ ಇಳಿಸಿದ್ದಾರೆ. ಅದು ವಿಶೇಷವಾಗಿ ಅನಿವಾಸಿ ಭಾರತೀಯರಿಗೆ ಅಂದ್ರೆ NRIs ಗಳಿಗೆ ಅದು ತುಂಬಾ ಕಷ್ಟ ಆಗ್ತದೆ. ಯಾಕೆಂದ್ರೆ ಹಲವು NRIಗಳು 2 ವರ್ಷಕ್ಕೊಮ್ಮೆ ದೇಶಕ್ಕೆ ಬರ್ತಾರೆ. ಅವರಿಗೆ ಇಲ್ಲಿ ಡೊಮೆಸ್ಟಿಕ್ ಇನ್ಕಮ್ ಇರಬಹುದು, ಆದ್ರೆ ಅವರಿಗೆ ಒಂದೇ ವರ್ಷದಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇದಕ್ಕೆ ನಿಮ್ಮ ಪರಿಹಾರ ಏನು ಅಂತ ನನ್ನ ಪ್ರಶ್ನೆ. ಓಕೆ ಓಕೆ, ಮೋಸ್ಟ್ಲಿ NRIs ಗಳ ತೊಂದರೆ ಆಗ್ತಾ ಇದೆ. ಸೊ ವಾಟ್ ಇಸ್ ದ ಸೊಲ್ಯೂಷನ್ ಇಂತ ಪ್ರಾಬ್ಲಮ್? ಈಗ ನಾವು ಇಂಡಿಯಾಗೆ ಬಂದು ಮಾಡ್ಬೇಕಂತ ಈಗ ಪರಿಸ್ಥಿತಿನೇ ಇಲ್ಲ. ಓಕೆ, ಸೊ ವಿ ಕ್ಯಾನ್ ಆಲ್ವೇಸ್ ಫೈಲ್ ಆನ್ಲೈನ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್ ಇವತ್ತಿನ ದಿನದಲ್ಲಿ. ಸೊ ದಟ್ ಈಸ್ ಒನ್ ಪಾಸಿಬಲ್ ಸೊಲ್ಯೂಷನ್. ಆಫ್ ಕೋರ್ಸ್ ನೀವು ಹೇಳಿದ್ದು ಪಾಯಿಂಟ್ ಇಸ್ ವ್ಯಾಲಿಡ್, because many people may not be able to compile the relevant data, but for non-resident Indians majorly only their Indian income is taxable,
As far as any of the foreign incomes, it is not taxable within the country. ಅದೇ ನನ್ನ ಪ್ರಶ್ನೆ ಭಾರತೀಯ ಇನ್ಕಮ್ ಬಗ್ಗೆ, ಭಾರತೀಯ ಆದಾಯದ ಬಗ್ಗೆ. ಮತ್ತೇನೆಂದ್ರೆ ಈಗಲೂ ಕೂಡ ಹಲವಾರು ಸಂಘ ಸಂಸ್ಥೆಗಳು ನೀವು ಅವರಿಗೆ ಇಮೇಲ್ ಅಲ್ಲಿ ಅಥವಾ ಬೇರೆ ಯಾವುದೇ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಡೇಟಾ ಕಳಿಸ್ಲಿಕ್ಕೆ ವಿನಂತಿ ಕಳಿಸಿದ್ರು, ಅದಕ್ಕೆ ಡೇಟಾವೂ ಬರುದಿಲ್ಲ, ಉತ್ತರವೂ ಬರುದಿಲ್ಲ. ಹಾಗಿರುವಾಗ ಅನಿವಾಸಿ ಭಾರತೀಯರಿಗೆ ಅದು ಸಾಕಷ್ಟು ಕಷ್ಟ ಆಗ್ತದೆ. ಇಲ್ಲಿ ಬಂದು ಡೇಟಾ ಕಲೆಕ್ಟ್ ಮಾಡದೆ ಅಲ್ಲಿಂದ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ. ಮೇ ಬಿ ಒಂದು ಸೂಟಬಲ್ ಕನ್ಸಲ್ಟೆಂಟ್ ಹತ್ರ ಹೋಗಿ ಅಂದ್ರೆ ಮಾತಾಡಿ ಕೂಡ ಅವ್ರ ಹತ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬಹುದು ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಮ ಕನ್ಸಲ್ಟೆಂಟ್ ಯಾರಾದ್ರೂ ಇದ್ರೆ ಮೇ ಬಿ ಥ್ರೂ ದೆಮ್ ಯು ಕ್ಯಾನ್ ಆಸ್ಕ್ ಫಾರ್ ದ ಡೀಟೇಲ್ಸ್. ಯಾಕಂದ್ರೆ ಇಲ್ಲಿ ಲೋಕಲಿ ಎಲ್ರಿಗೂ ಎಲ್ಲ ಬ್ಯಾಂಕ್ಗಳ ಪರಿಚಯ ಇರ್ತವೆ. ನಿಮಗೆ ಫಾರ್ ಎಕ್ಸಾಂಪಲ್ FD ಏನಾದ್ರು ಇದ್ರೆ ಅದರ ಇಂಟ್ರೆಸ್ಟ್ ಸರ್ಟಿಫಿಕೇಟ್ ಇರುವಂತದ್ದು. ಸೊ ಅವರ ಥ್ರೂ ನೀವು ಆ ಡಾಕ್ಯುಮೆಂಟ್ಸ್ ತರಿಸಿ ಸುಲಭದಲ್ಲಿ ಫೈಲ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಎಲ್ಲ ಈಗ ಇಮೇಲ್ ಅಂತ ಇದ್ದಾಗ ಮೇ ಬಿ ಬಿಕಾಸ್ ಯುವರ್ ಎನ್ NRI ನಿಮ್ಗೆ ಡಿಲೇ ಮಾಡಿದ್ರು ಕೂಡ ಲೋಕಲೈಟ್ಸ್ ಗೆ ಅಂತ ಯಾವುದೇ ಪ್ರಾಬ್ಲಮ್ ಇರೋದ್ರ ಕಾರಣ. ಆದ್ರೆ ಬೇರೆ ಜನ ಹೋದ್ರೆ ಬ್ಯಾಂಕರ್ಗಳು ಕೇಳ್ತಾರೆ, ನಮಗೆ ಸೀಕ್ರೆಸಿ ಲಾ ಇದೆ, ನಾವು ನಿಮ್ಗೆ ಆ ಕಸ್ಟಮರ್ ಒಟ್ಟಿಗೆ ಕನೆಕ್ಷನ್ ಏನು, ನಾವು ನಿಮ್ಗೆ ಅವರ ಡೇಟಾ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ನಿಮ್ಮ ಬಿ ಲೆಟರ್ ಏನಾದ್ರೂ ಬರೆದು GPA ಎಲ್ಲ ಇರಬಹುದು ಪ್ರೊವಿಷನ್ಸ್. ಯೂಶುವಲಿ ಮೆನಿ ನಾನ್ ರೆಸಿಡೆಂಟ್ಸ್ ವಿಲ್ ಹ್ಯಾವ್ ಗಿವನ್ ಅ GPA ಟು ಸಮ್ ಲೋಕಲ್ ರೆಸಿಡೆಂಟ್. ಸೊ ಮೇ ಬಿ ದಟ್ ಈಸ್ ಅ ಪಾಸಿಬಲ್ ಸೊಲ್ಯೂಷನ್. ಸೊ ಒಂದು GPA ಮಾಡಿ ನೀವು ಡಾಕ್ಯುಮೆಂಟ್ಸ್ ಪಡೆದುಕೊಂಡು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬಹುದು. ಸ್ಪೆಷಲ್ ಪವರ್ ಆಫ್ ಅಟರ್ನಿ ಆಲ್ಸೋ ಸುಮಾರು NRIs ಕೊಟ್ಟಿರ್ತಾರೆ. ಐ ಥಿಂಕ್ ಥ್ರೂ ದಟ್ ಪರ್ಸನ್ ಇಟ್ ಇಸ್ ಪಾಸಿಬಲ್ ಟು ಕಲೆಕ್ಟ್ ದ ಡೇಟಾ. Do you think extending the period would be a reasonable solution so that ಅವರು ವೈಯಕ್ತಿಕವಾಗಿ ಬಂದು ಬೇಕಾದ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ರಿಟರ್ನ್ ಫೈಲ್ ಮಾಡುವಾಗೆ? ಇವಾಗ ನಮ್ಮ ಇನ್ಕಮ್ ಟ್ಯಾಕ್ಸ್ ಲಾ ಅಲ್ಲಿ ಇಂತ ಪ್ರೊವಿಷನ್ ಇಲ್ಲ, ಬಟ್ ಯು ಕ್ಯಾನ್ ಆಲ್ವೇಸ್ ರೆಪ್ರೆಸೆಂಟ್ ಬಿಫೋರ್ ದ ಫೈನಾನ್ಸ್ ಮಿನಿಸ್ಟರ್ ಅಂಡ್ PMO. ದಟ್ ಈಸ್ ಎವ್ರಿ ಸಿಟಿಸನ್ಸ್ ರೈಟ್. ಆಲ್ಸೋ ನಿಮ್ಗೆ ಅದು ನಿಮ್ಮ ಅನಿಸಿಕೆ ಏನು, ಅದು ರೀಸನೇಬಲ್ ಅದು ರಿಕ್ವೆಸ್ಟ್ ಮಾಡೋದಕ್ಕೆ? definitely reasonable if it is a genuine hardship, but also I feel that compared to few years ago, if you see now the process is getting more and more simplified. Yes. So we can we can say with the good level of certainty ಏನಂದ್ರೆ ಇನ್ನು ಕೆಲವು ವರ್ಷ ಆದ್ಮೇಲೆ ಇದು ಪ್ರಾಬ್ಲಮ್ಸ್ ಸಾಲ್ವ್ ಆಗಬಹುದು. You may get all the information sitting there. So I think of course it is reasonable to ask for a better period, but I think that problem may get solved shortly. Okay. ಆಯ್ತು. CA ಸಂಕೇತ್ ನಾಯ್ಕ್ ಹಾಗೂ CA ಪ್ರತೀಕ್ಷಾ ಪ್ರಶ್ನೆಗೆ ಉತ್ತರಿಸಿದಕ್ಕೆ ಧನ್ಯವಾದಗಳು. ಹಾಗೂ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ನೀವು ಕೊಡುತ್ತಿದ್ದ ಉತ್ತರಗಳನ್ನು ನೋಡಿ ಬಹಳ ಮೆಚ್ಚುಗೆ ಆಯ್ತು. ನೀವು ಇನ್ನೂ ಹಲವು ಶಿಖರಗಳನ್ನೇರಿ ಇನ್ನೂ ಉತ್ತಂಗ ಶಿಖರಗಳನ್ನು ಏರಬಹುದೆಂಬುದು ನಮ್ಮ ಶುಭ ಹಾರೈಕೆ. Thank you. ರಾಜೇಶ್ ನಾಯ್ಕ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡೈರೆಕ್ಟರ್ ಒಮನ್ ಅಲ್ಲಿ ಮಸ್ಕತ್ ಅಲ್ಲಿ ಡೈರೆಕ್ಟರ್ ಆಫ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕಿಂಗ್ ಆಫ್ ಒಮನ್. ಸೊ ಇವಾಗ ನಾವು ಮುಂಚೆ ಮಾತಾಡ್ತಿದ್ದೀನಿ ಅಂದರೆ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಬರೀಬೇಕು. ನೀವು ಹೇಳಿದ್ರಿ ಅದು ರೀಫಂಡ್ಗೋಸ್ಕರ ಮಾತ್ರ ಒಂದು ಬ್ಯಾಂಕ್ ಅಕೌಂಟ್ ಮೆನ್ಷನ್ ಮಾಡೋದಾದ್ರೂ ಸರಿಯಾಗಿ ಮೆನ್ಷನ್ ಮಾಡಬೇಕು. ಪ್ಲಸ್ ಆ ನಂಬರ್ ಮತ್ತೆ IFSC ಕೋಡ್ ಕೂಡ ಅದರಲ್ಲಿ ಬರೆದು ನಾವು ಕೊಡ್ಬೇಕಾಗ್ತದೆ ಅಂತ. ಸೊ ಇವಾಗ ಅಡ್ರೆಸ್ ಬಗ್ಗೆ ಮಾತಾಡೋದಾದ್ರೆ, ಅಡ್ರೆಸ್ ನನ್ನಲ್ಲಿ ಜನರಲಿ ಪ್ಯಾನಲ್ಲಿ ಒಂದು ಕೊಡ್ತೇವೆ, ಆಧಾರಲ್ಲಿ ಇನ್ನೊಂದು ಅಡ್ರೆಸ್, ನಾನು ಇರೋದು ಇನ್ನೊಂದು ಅಡ್ರೆಸ್ ಅಂತ ಇರುತ್ತೆ. ಸೊ ಯಾವ ಅಡ್ರೆಸ್ ಅನ್ನು ನಾನು ಅಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ ITR ಅಲ್ಲಿ? ಈಗ ITR ಅಲ್ಲಿ ಅಡ್ರೆಸ್ ಮೆನ್ಷನ್ ಮಾಡೋದು ಯಾಕೆ ಅಂತ ಫಸ್ಟ್ ನೋಡುವ. ಸೊ ದ ರೀಸನ್ ವೈ ವಿ ಮೆನ್ಷನ್ ದ ಅಡ್ರೆಸ್ ಇಸ್ ಬಿಕಾಸ್ ನಾಳೆ ಏನಾದ್ರೂ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಾದ್ರೂ ನೋಟಿಸಸ್ ಏನಾದ್ರೂ ಒಂದು ಕಮ್ಯುನಿಕೇಶನ್ ನಿಮ್ಗೆ ಕಳಿಸೋದಾದ್ರೆ ಅದು ನಿಮ್ಗೆ ಬಂದು ಮುಟ್ಬೇಕು. ದಟ್ ಇಸ್ ದ ಬೇಸಿಕ್ ರೀಸನ್. ಸೊ ಹಾಗಾಗಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ನೀವು ಕೊಡಬಹುದು, ಅಥವಾ ಯುವರ್ ಕರೆಂಟ್ ರೆಸಿಡೆನ್ಷಿಯಲ್ ಆರ್ ಅಫಿಷಿಯಲ್ ಅಡ್ರೆಸ್, ವೆರ್ ಎವರ್ ಯು ಆರ್ ಶೂರ್ ದಟ್ ದ ಕಮ್ಯುನಿಕೇಶನ್ ವಿಲ್ ರೀಚ್ ಯು. ಹ್ಯಾವಿಂಗ್ ಸೆಡ್ ದಟ್, ಈಗ ಹೇಗೆ ಸಿಚುವೇಶನ್ ಅಂದ್ರೆ ಎವ್ರಿ ಕಮ್ಯುನಿಕೇಶನ್ ಇಸ್ ಸೆಂಟ್ ಇಲೆಕ್ಟ್ರಾನಿಕಲಿ ವಯಾ ಇಮೇಲ್. ಸೊ ನಾನು ಏನ್ ಒಂದು ಆಡ್ ಮಾಡ್ಬೇಕಂತ ಇದು ಮಾಡ್ತೇನೆಂದ್ರೆ, ಇಮೇಲ್ ಮತ್ತೆ ಫೋನ್ ನಂಬರ್ ಒಂದು ಕೇರ್ಫುಲ್ ಆಗಿ ಸರಿಯಾಗಿ ಹಾಕ್ಬೇಕು. ದಟ್ ಈಸ್ ಪಾಯಿಂಟ್ ನಂಬರ್ 1. ಮತ್ತೆ ಕೆಲವೊಮ್ಮೆ ದೀಸ್ ಮೆಥಡ್ಸ್ ಮೇ ಫೇಲ್. ಏನಾದ್ರೂ ಒಂದು ಬರದೇ ಇರಬಹುದು, ಅಥವಾ ಸ್ಪ್ಯಾಮ್ ಅಲ್ಲಿ ಹೋಗಿರ್ಬೋದು, ಏನಾದ್ರೂ ಇರ್ಬೋದು. ಅದಕ್ಕೆ ಆವಾಗ ಅವ್ರು ಫಿಸಿಕಲ್ ನೋಟಿಸ್ ಸಹ ಕಳಿಸ್ತಾರೆ. ಒಂದು ಕರೆ ಇದೆ, ಸ್ವೀಕರಿಸಿ ಮಾತಾಡೋಣ. ಹಲೋ, ನಮಸ್ಕಾರ. ನಾನು ರಾಮರಾವ್, ಮಂಗಳೂರು ಕೊಟ್ಟಾರ ಚೌಕಿಯಿಂದ. ನಮಸ್ತೆ ರಾಮರಾವ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಿಮ್ಮ 3 ಜನರಿಗೂ ನಮಸ್ಕಾರ. ಇಲ್ಲಿ ನಮ್ಮ ಮನೆಯಲ್ಲಿ ಟಿವಿಯಲ್ಲಿ ನೋ ಸಿಗ್ನಲ್, ಸೊ ನಾನು ಕಾರ್ಯಕ್ರಮ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಪ್ರಶ್ನೆ ಶುರು ಯಾರು ಕೇಳಿದ್ರೆ ದಯವಿಟ್ಟು ಕ್ಷಮಿಸಿ ಬಿಡಿ. ನಾನೊಬ್ಬ ಸೀನಿಯರ್ ಸಿಟಿಸನ್. ನಾನು ಹಳೆ ರೆಕಾರ್ಡ್ಸ್ ಅನ್ನೆಲ್ಲ ಎಷ್ಟು ವರ್ಷದವರೆಗೆ ಹಾಗೆ ಪ್ರಿಸರ್ವ್ ಮಾಡಿ ಇಡಬೇಕು, ಒಂದು ಪ್ರಶ್ನೆ. ಮತ್ತೆ ನಮ್ಮ ದೇಶದಲ್ಲಿ ಈ ರಾಜಕಾರಣಿಗಳು, ಸಿನಿಮಾ ಆಕ್ಟರ್ಸ್, ಸಿನಿಮಾ ಫೀಲ್ಡ್ ನಲ್ಲಿರೋರು, ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ
ಸರಿಯಾಗಿ ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದಾರೆ, ಅವ್ರು ಕಟ್ಟದಿದ್ರೆ ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ತಾರೆ? ಉದಾಹರಣೆಗೆ ಅವ್ರ ಮೇಲೆ ಜಯಲಲಿತಾ, ಲಾಲು ಪ್ರಸಾದ್, ಸಲ್ಮಾನ್ ಖಾನ್ ಅವರಿಗೆಲ್ಲ ಜೈಲಿಗೆ ಹೋದ್ರು, ಒಂದೇ ದಿವಸದ 2 ದಿವಸದೊಳಗೆ ಅವರು ಬೇಲ್ ನಲ್ಲಿ ಹೊರಗೆ ಬಂದ್ಬಿಡ್ತಾರೆ. ಸೊ ನಮ್ಮ ದೇಶದಲ್ಲಿ ಹಿರಿಯರಿಗೆ, ರಿಚ್ ಪರ್ಸನ್ಗೆ ಒಂದು ಕಾನೂನು, ಬಡವರಿಗೆ ಇನ್ನೊಂದು ಕಾನೂನು ಅಂತ. ನಮಸ್ಕಾರ. ಓಕೆ, ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದ್ದಾರೆ. ಒಂದು ಅಂದ್ರೆ ಈಗ ಸೀನಿಯರ್ ಸಿಟಿಸನ್ಸ್ ಆಗಿ ಎಷ್ಟು ವರ್ಷದವರೆಗೆ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಅವರು ಅಂತ? ಈಗ ಸೀನಿಯರ್ ಸಿಟಿಸನ್ಸ್ ಅಂತ ಬೇರೆ ಏನು ರೂಲ್ಸ್ ಏನಿಲ್ಲ. ಓಕೆ. ಸೊ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಏನಿದೆ ಅಂದ್ರೆ 6 years ಫ್ರಮ್ ದ ಎಂಡ್ ಆಫ್ ದ ಅಸೆಸ್ಮೆಂಟ್ ಇಯರ್ ನಾವು ರೆಕಾರ್ಡ್ಸ್ ಅನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಓಕೆ. ಇಫ್ ಯು ಆರ್ ಹ್ಯಾವಿಂಗ್ ಇಂಟರ್ನ್ಯಾಷನಲ್ ಇನ್ಕಮ್ ದೆನ್ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಇವನ್ ಅಪ್ ಟು 16 years. ಓಕೆ ಓಕೆ ಓಕೆ. ಸೊ 6 ವರ್ಷದ ತನಕ ಅವರು ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕಾಗ್ತದೆ. ಅಷ್ಟು ಡಾಕ್ಯುಮೆಂಟ್ಸ್ ಅಥವಾ ಏನಾದ್ರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ಅದೆಲ್ಲ ತೆಗೆದಿಡಬೇಕು. ಫಾರಿನ್ ಇನ್ಕಮ್ ಆದ್ರೆ 16 ವರ್ಷದ್ದು ಡೀಟೇಲ್ಸ್ ಎಲ್ಲ ತೆಗೆದಿಡಬೇಕು. ಓಕೆ. ಸೊ ಅದೊಂದು ಮೇ ಬಿ ಇಟ್ಸ್ ಅ ಮ್ಯಾಸಿವ್. This is only for residents having international income. Non-residents, your international income is anyways not subject to tax. ಓಕೆ. ಇನ್ನೊಂದು ಪ್ರಶ್ನೆ ಅಂದ್ರೆ ನಿಜವಾಗ್ಲೂ ಆಕ್ಚುಲಿ ಆಕ್ಟರ್ಸ್, ಸೆಲೆಬ್ರಿಟೀಸ್ ಏನಿರಬಹುದು ಟ್ಯಾಕ್ಸ್ ಸರಿಯಾಗಿ ಕಟ್ತಾರಾ? ಕಟ್ಟದೇ ಇದ್ರೆ ಈಗ ಪೆನಾಲ್ಟಿ ಅದೆಲ್ಲ ಲೆವಿ ಆಗ್ತದೆ. ದೇ ಗೋ ಟು ದ ಮೇ ಬಿ ಕಂಪ್ಲೇಂಟ್ಸ್ ಆಗುತ್ತೆ, ಮತ್ತೆ ಒಂದು ದಿನದಲ್ಲಿ ಹೊರಗಡೆ ಬರ್ತಾರೆ. ಸೊ ರಿಚ್ ಪೀಪಲ್ಗೆ ಒಂದು ಕಾನೂನು, ಪುವರಿಗೆ ಒಂದು ಕಾನೂನು ಅನ್ನುವಂಥ ಮಾತಿದೆ. ಮೇಡಮ್ ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಥಿಯರಿಟಿಕಲಿ ಎಲ್ಲರಿಗೆ ಒಂದೇ ಕಾನೂನು ಇರೋದು. ಓಕೆ. ಸೊ ಪ್ರಾಕ್ಟಿಕಲಿ ವಿ ಆರ್ ಆಲ್ಸೋ ನಾರ್ಮಲ್ ಸಿಟಿಸನ್ಸ್, ವಿ ಆಲ್ಸೋ ಕಾನೂನ್ ಇಸ್ ಒನ್ ಅಂಡ್ ದ ಸೇಮ್, ಎಲ್ಲರಿಗೂ ಒಂದೇ. ಈಗ ಏನಾಗ್ತದೆ ಅಂದ್ರೆ ಅವರು ದೇ ಮೇ ಪ್ಲಾನ್ ದೇರ್ ಅಫೇರ್ಸ್ ಇನ್ ಅ ಬೆಟರ್ ಮ್ಯಾನರ್ ವೆನ್ ಕಂಪೇರ್ಡ್ ಟು ಎನಿ ಆವರೇಜ್ ಇಂಡಿವಿಜುವಲ್. ಅಂಡ್ ಇನ್ ಅಡಿಷನ್ ದೇ ವಿಲ್ ಹ್ಯಾವ್ ಗುಡ್ ಲೀಗಲ್ ಸಪೋರ್ಟ್ ಅಂಡ್ ಲೀಗಲ್ ಟೀಮ್. ಬೇರೆ ಅವರು ಹೇಳಿದಾಗ ಈಗ ಒಂದಿನದಲ್ಲಿ ಅವ್ರು ಹೊರಗಡೆ ಬರ್ತಾರೆ, ಇದು ಯಾರು ಆಕ್ಚುಲಿ ಮಾಡಬಹುದು. ಬಟ್ ನಮ್ಗೆ ಲೀಗಲಿ ನಾಲೆಜ್ ನಮ್ಗೆ ಕೆಲವರಿಗೆ ಇರದೇ ಇದ್ದದ್ರಿಂದ we will be facing some issues. ಓಕೆ ಓಕೆ. ಸೊ ಇದು ಅವರಿಗೆ ಒಂದು ಕಾನೂನು ಅಂತ ಅಲ್ಲ ಇದು, ಬಟ್ ಕಾನೂನಲ್ಲಿ ಕೆಲವು ಪ್ರೊವಿಷನ್ಸ್ ಇದೆ, ಅದು ಅವರಿಗೆ ಒಂದೊಂದ್ ಸರ್ತಿ ಬೆಟರ್ ಗೊತ್ತಿರ್ತದೆ ವೆನ್ ಕಂಪೇರ್ಡ್ ಟು ನಾರ್ಮಲ್ ಪರ್ಸನ್. ಇವನ್ ನಾರ್ಮಲ್ ಪರ್ಸನ್ ಕ್ಯಾನ್ ಗೋ ಥ್ರೂ ದಿಸ್ ಪ್ರೊವಿಷನ್ಸ್. ಸೊ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಒಂದೇ, ಅದು ಏನು ಭೇದ ಭಾವ ಇಲ್ಲ ಅಂತ. In fact, even there are case laws even referring to Jayalalitha wherein there have taken action and various penalties have been levied. So there is no such rule that politicians ಗೆ, actors ಗೆ ಬೇರೆ ಏನೋ ಕಾನೂನು ಇದೆ, ಬೇರೆ ಪ್ರೊವಿಷನ್ಸ್ ಇದೆ ಅಂತ. ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಮಸ್ಕಾರ, ನಾನು ರಾಜೇಶ್ ರಾವ್ ಅಂತ ಹೇಳಿ ಮಂಗಳೂರಿಂದ. ಹಾ, ರಾಜೇಶ್ ರಾವ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಏನಂತ ಹೇಳಿದ್ರೆ, ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಷ್ಟು ವರ್ಷಗಳದ್ದು ಪೆಂಡಿಂಗ್ ಇದ್ದದ್ದು ಒಮ್ಮೆಲೆ ಫೈಲ್ ಮಾಡಬಹುದು? ಸಪೋಸ್ 5 ವರ್ಷದಿಂದ ಯಾರೋ ಫೈಲ್ ಮಾಡಿಲ್ಲಪ್ಪ, ಅದಕ್ಕೆ ಒಮ್ಮೆಲೆ ಮಾಡಬಹುದಾ ಅಥವಾ ಅದಕ್ಕೆ ಲಿಮಿಟೇಷನ್ ಉಂಟಾ ಅಂತ? ಓಕೆ. ರಾಜೇಶ್ ರಾವ್ ಅವರು ನಮ್ಮ ಬಜೆಟ್ ವಿಶ್ ಲಿಸ್ಟ್ ಹಾಗೂ ಬಜೆಟ್ ಬಗ್ಗೆ ಒಂದು ಏನು ಚರ್ಚಾ ಕೂಟ ಇತ್ತು, ಅದರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ರು. ಸೊ ಅವರ ಪ್ರಶ್ನೆ ಏನಂದ್ರೆ, ಈಗ 5 years ಏನಾದ್ರು ರಿಟರ್ನ್ ಫೈಲ್ ಮಾಡಿದ್ರೆ ಫೈಲ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ಜಸ್ಟ್ ಮಾತಾಡಿದಾಗೆ ಇದನ್ ಓನ್ಲಿ ಕರೆಂಟ್ ಇಯರ್ ಇದ್ ನಾವೀಗ ಮಾಡ್ಬೋದು ಆಸ್ ಪರ್ ದ ಲೀಗಲ್ ಪ್ರೊವಿಷನ್ಸ್. ಇನ್ ಅಡಿಷನ್ ಬೇರೆ ಏನಾದ್ರು ಫೈಲ್ ಮಾಡಬೇಕಾದ್ರೆ ಓನ್ಲಿ ಇಫ್ ನೋಟಿಸ್ ಇಸ್ ಇಶ್ಯೂಡ್ ಬೈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಆವಾಗ ಮಾತ್ರ ನಾವು ಫೈಲ್ ಮಾಡಬಹುದು. ಓಕೆ. ಒಂದು ನೋಟಿಸ್ ಬೇರೆ, ಅದರ ಆಧಾರದ ಮೇಲೆ ನಾವು ರಿಟರ್ನ್ ಫೈಲ್ ಅದಕ್ಕೆ ರೆಸ್ಪಾನ್ಸ್ ಅಂತ, ಅದಕ್ಕೊಂದು ರೆಸ್ಪಾನ್ಸ್ ಅಂತ ಮಾಡುವಂತದ್ದು. ಓಕೆ. ಸೊ ರಾಜೇಶ್ ರಾವ್ ಅವರೇ, ನಿಮ್ಮ ಹಳೆ ರಿಟರ್ನ್ಸ್ ಏನಿದ್ರೆ ಅದನ್ನ ಈಗ ಫೈಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಈ ವರ್ಷದ ರಿಟರ್ನ್ಸ್ ಅನ್ನ ಮಾತ್ರ ಫೈಲ್ ಮಾಡಬಹುದು. ಇನ್ ಕೇಸ್ ಆ ಹಳೆ ವರ್ಷದಕ್ಕೆ ನೋಟಿಸಸ್ ಏನಾದ್ರು ಬಂದ್ರೆ ಅದನ್ನ ನಾವು ನೋಟಿಸ್ಗೆ ಒಂದು ರೆಸ್ಪಾನ್ಸ್ ಕೊಡುವ ಹಾಗೆ ನಾವು ಫೈಲ್ ಮಾಡಬಹುದು ಅಂತ ಹೇಳಿದ್ರು ನಮಗೆ. ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ನಾವೊಂದು ಸಣ್ಣ ವಿರಾಮ ತಗೊಳ್ಳೋಣ ಈ ಕಾರ್ಯಕ್ರಮದಲ್ಲಿ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಭೇಟಿಯಾಗೋಣ.